ನೋ ವಾಟ್ ಶಾನ್ವಿ, ನಾನು ಅಂಬಿಕನ್ ಮೊದಲನೇ ಸತಿ ನೋಡಿದ ಕ್ಷಣ ಇದೆಯಲ್ಲ, ದಟ್ ಈಸ್ ದ ಹ್ಯಾಪಿಯೆಸ್ಟ್ ಮೂಮೆಂಟ್ ಆಫ್ ಮೈ ಲೈಫ್. ಅದನ್ನು ನಿನಗೆ ಹೇಗೆ ಎಕ್ಸ್ಪ್ಲೇನ್ ಮಾಡಲಿ? ಹಾಯ್ ಹಲೋ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ 91.5 ಗ್ರೀನ್ FM. ನಾನು ನಿಮ್ಮ RJ ಶೋಧನ್. ಇವತ್ತಿನ ಹಾಟ್ ಟಾಪಿಕ್ ಏನಪ್ಪ ಅಂದರೆ ಲವ್ ಎಟ್ ಫಸ್ಟ್ ಸೈಟ್. ಲವ್ ಎಟ್ ಫಸ್ಟ್ ಸೈಟ್ ಅನ್ನೋ ವಿಷಯ ನಿಜಾನ? ಯಾರನ್ನಾದ್ರೂ ನೋಡಿದ ಕೂಡಲೇ ಲವ್ ಆಗುತ್ತಾ? ಆ ಥರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಯಾವತ್ತಾದರೂ ಆಗಿದೆಯಾ ಅನ್ನೋದ್ರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಲವ್ ಎಟ್ ಫಸ್ಟ್ ಸೈಟ್ ಅಂತೆ. ಡಿಯರ್ ಲಿಸ್ನರ್ಸ್, ನಿಮ್ಗೆ ಗೊತ್ತಾ, ನಮ್ಮ ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಬಲೂನ್ನ ಹಾರ್ಬಿಟ್ರೆ ಅಂದ್ಕೊಂಡಿದ್ದು ಆಗುತ್ತಂತೆ. ಹಾಗಂತ ನಮ್ಮ ಲಿಸ್ನರ್ ಸಾಗರ್ ಅವರು ತಮ್ಮ ಎಕ್ಸ್ಪೀರಿಯನ್ಸ್ ಹೇಳ್ಕೊಂಡಿದ್ದಾರೆ. ಅವ್ರೀಗ ನಮ್ಮ ಜೊತೆ ಲೈನಲ್ಲಿದ್ದಾರೆ. ಹೇಳಿ ಸಾಗರ್ ಅವರೇ, ನೀವು ನಿಮ್ಮ ಡ್ರೀಮ್ಗಳನ್ನ ನೆನ್ಪು ಮಾಡಿಕೊಂಡು ಯಾವುದಾದ್ರೂ ಹಾಡು ಹಾಡಬೇಕಂದ್ರೆ ಯಾವ ಹಾಡು ಹಾಡ್ತೀರಾ? ಅಣ್ಣ ಅಣ್ಣ ಬಲೂನ್ ತಗೊಳ್ಳಿ ಅಣ್ಣ, ನಮ್ಮಮ್ಮ ಹಾಸ್ಪಿಟಲಲ್ಲಿ ಇದ್ದಾರೆ ಅಣ್ಣ. ಕೊಡು ಪುಟಿ, ಎಲ್ಲ ಕೊಡು. ಎಲ್ಲನ ಅಣ್ಣ? ಅಣ್ಣ ಚೇಂಜ್ ಇಲ್ಲ ಅಣ್ಣ. ಪರವಾಗಿಲ್ಲ, ಇಟ್ಟು. ನೀನು ಅದಕ್ಕಿಂತ ಫಸ್ಟ್ ಟೈಮ್ ನೋಡಿದಾಗ ನಿಂಗೇನು ಫೀಲ್ ಆಯಿತು? ಬಾಯಾರದ ಭೂಮಿಗೆ ಮೊದಲ ಮಳೆ ಹನಿ ಬಿದ್ದರೆ ಹೇಗನ್ಸುತ್ತೋ ಹಾಗೆ, ಅಮಾವಾಸ್ಯೆ ದಿನ ಹುಣ್ಣಿಮೆ ಚಂದ್ರ ಕಾಣಿಸಿದ್ರೆ ಹೇಗನ್ಸುತ್ತೋ ಹಾಗೆ, ಎಷ್ಟೋ ದಿನಗಳಿಂದ ಸಮುದ್ರದಲ್ಲಿದ್ದ ಹಡಗು ತಡ ಸೇರಿದಾಗ ಹೇಗನ್ಸುತ್ತೋ ಹಾಗೆ, ಒಟ್ಟಿನಲ್ಲಿ ಇಡೀ ಪ್ರಪಂಚನೇ ಗೆದ್ದರೆ ಹೇಗನ್ಸುತ್ತೋ ಹಾಗೆ. ಅವಳೆ ಅವಳೆ ಆಕ್ಚುಲಿ ನಾವು ಮಾರ್ಕೆಟಿಂದ ಬರ್ಬೇಕಾದ್ರೆ ಆ ಬ್ಲೂ ಶರ್ಟ್ ಹುಡುಗ ನನ್ನ ಹೇಗೆ ನೋಡ್ತಿದ್ದ ಅಂತ ನೋಡಿದ್ಯಾ? ಇದೇನು ಹೊಸ ವಿಷಯನ ಮಾಯಾ? ನೀನು ಬ್ಯೂಟಿ ಕ್ವೀನ್, ನಿನ್ನ ನೋಡದೆ ಇರ್ತಾರಾ? ಅದೇನೋ ನಿಜ ಬಿಡು. ಆದ್ರೂ ಏನೇ ಹೇಳು ಅಂಬಿಕಾ, ಈ ಮಾಯಾ ಫೇಸ್ ಕಟ್ಟಿಗೆ ಸೂಟ್ ಆಗೋರು ಯಾರು ಸಿಗಲ್ಲ. ಅದು ನಿಜ. ಇಷ್ಟ ಆಗಿಲ್ವಾ? ಯಾವಾಗಲೂ ಹೀಗೆ ಮಾಡ್ತೀಯಾ, ಏನೇನೋ ಆರ್ಡರ್ ಮಾಡ್ತೀಯಾ, ಆಮೇಲೆ ಅದು ಇಷ್ಟ ಆಗಿಲ್ಲ ಅಂತ ನಾನು ಆರ್ಡರ್ ಮಾಡಿರೋ ಡಿಶ್ನ ನೀನು ತಿಂತೀಯ. ಅಂಬಿಕಾ, ನಿನಗೇನು ಇಷ್ಟ ಆಗುತ್ತೋ ನನಗೂ ಅದೇ ಇಷ್ಟ ಆಗೋದು. ನಿನ್ನ ಚಾಯ್ಸೇ ನನ್ನ ಚಾಯ್ಸು. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ನಿನ್ಗೇನು ಸೇರಿದ್ದು ನನಗೂ ಸೇರ್ಬೇಕಲ್ವಾ? ನಿನಗೆ ಇಷ್ಟ ಆಗಿದ್ರಲ್ಲಿ ನಂಗೆ ಒಂದೇ ಒಂದು ಇಷ್ಟ ಆಗಲ್ಲ ನೋಡು. ನೀನು ಹುಡುಗ ಹೀಗೆ ಇರಬೇಕು ಅನ್ನೋ ಕಲ್ಪನೆ ಇದೆಯಲ್ಲ ನಿನಗೆ, ಆ ಅಡ್ಗೋಲಜಿ ಐಡಿಯಾಲಜಿ ಅಂತೂ ನಂಗೆ ಇಷ್ಟನೇ ಆಗಲ್ಲ. ಓಹೋ, ಹಾಗಿದ್ರೆ ನಿಮಗೆ ಯಾವ ಥರ ಹುಡುಗ ಇಷ್ಟ? ಕೂಲ್ ಆಗಿರ್ಬೇಕು, ಫ್ಯಾಷನ್ ಸೆನ್ಸ್ ಇರಬೇಕು, ನೋಡೋಕೆ ಹೀರೋ ಥರ ಇರಬೇಕು. ಆಮೇಲೆ ಅವ್ನು ನನಗೆ ಪ್ರಪೋಸ್ ಮಾಡೋ ರೀತಿನೇ ಒಂಥರ ಫೇರಿ ಟೇಲ್ ಸ್ಟೋರಿ ಥರ ಇರಬೇಕು. ಫುಲ್ ಡೆಕ್ಟಪ್ ಆಗಿರೋ ಜಾಗದಲ್ಲಿ ನಾನು ಒಂದು ಕಡೆಯಿಂದ ಲಾಂಗ್ ಗೌನ್ ಹಾಕೊಂಡು ಬಂದರೆ ಅವ್ನು ಇನ್ನೊಂದು ಕಡೆಯಿಂದ ಕೈಯಲ್ಲಿ ರೋಸ್ ಹಿಡ್ಕೊಂಡು ಒಂದು ರಿಂಗ್ ಹಿಡ್ಕೊಂಡು ಆಮೇಲೆ ಮಂಡಿ ಊರಿ ನನಗೆ ವಿಲ್ ಯು ಮ್ಯಾರಿ ಮಿ ಅಂತ ಪ್ರಪೋಸ್ ಮಾಡಬೇಕು. ಆಮೇಲೆ ನಾನು ಪ್ರೀತಿ ಮಾಡಿದ್ರೆ ಆಬ್ವಿಯಸ್ಲಿ ಹುಚ್ಚಿ ಥರ ಪ್ರೀತಿ ಮಾಡ್ತೀನಿ, ಅವನು ನನ್ನನ್ನು ಹುಚ್ಚನ ಥರ ಪ್ರೀತಿ ಮಾಡಬೇಕು. ಆಮೇಲೆ ಯಾವ ಹುಡುಗಿನೋ ಕನಸಲ್ಲೂ ಯೋಚನೆ ಮಾಡಬಾರ್ದು. ಬಾಬಾ, ನನ್ನ ಎಕ್ಸ್ಪೆಕ್ಟೇಷನ್ಸ್ ಬೇರೆನೇ ಇದೆ.
ನಾನು ಇಷ್ಟಪಡೋ ಹುಡುಗ ನನ್ನ ಕಾರಣ ಇಲ್ಲದೆ ಪ್ರೀತಿ ಮಾಡಬೇಕು. ನೀನ್ ಕಂಡ್ರೆ ನನಗೆ ಇಷ್ಟ ಅಂತ ನಾನು ಹಿಂದೆ ಮುಂದೆ ಅಲ್ಲಿದೆ ಇದ್ರೂ ಪರವಾಗಿಲ್ಲ. ಆದರೆ ಅವನ ಪ್ರೀತಿನ ಅವನ ನಡವಳಿಕೆಯಿಂದ ನನಗೆ ಗೊತ್ತಾಗಬೇಕು. ನನಗೆ ತುಂಬ ಟೈಮ್ ಕೊಡಬೇಕು, ನನ್ನ ತುಂಬ ಕೇರ್ ಮಾಡಬೇಕು. ಆಮೇಲೆ ನನಗೆ ಹುಷಾರಿಲ್ದಿರೋವಾಗ ಅವನು ಚಡಪಡಿಸ್ತಾ ನನ್ನ ಹತ್ರ ಬರಬೇಕು. ಅವನ ನೋವು ನನ್ನ ಕಣ್ಣಲ್ಲಿ, ನನ್ನ ಖುಷಿ ಅವನ ಕಣ್ಣಲ್ಲಿ. ಅದಕ್ಕಿಂತ ಹೆಚ್ಚಾಗಿ ನಾನು ಅವನಿಗೋಸ್ಕರ ಏನೂ ಮಾಡದೇ ಇದ್ರು, ನಾನು ಅವನಿಗೆ ಏನೂ ಕೊಡದೇ ಇದ್ರು, ನಾನು ಅವನ ಜೊತೆ ಇದ್ದೀನಿ ಅನ್ನೋ ಒಂದೇ ಕಾರಣದಿಂದ ಅವನು ತುಂಬ ಖುಷಿಯಾಗಿರ್ಬೇಕು. ಇದು ಬರೀ ಪೇಂಟಿಂಗ್ ಅಲ್ಲ, ಇದೇ ನನ್ನ ಕನಸು. ನಾವು ಹೀಗಿರೋದು, ಹೀಗಿರ್ಬೇಕಾಗಿರೋದೇ ಸತ್ಯ. ಅಲ್ಲ ಮಾಯಾ, ನನಗೆ ಗೊತ್ತಿರೋ ಪ್ರಕಾರ ಶರತ್ತು ಅಂಬಿಕಾನ್ ಇಷ್ಟಪಟ್ಟ, ಬಂದು ಅದಕ್ಕೆ ಮುಂದೆ ಹೇಳ್ದ, ಮದುವೆನೂ ಆದ. ಆದ್ರೆ ನಿನ್ನ ಶರತ್ತು ಲವ್ ಸ್ಟೋರಿ ಸ್ಟಾರ್ಟ್ ಆಗಿದ್ದು ಹೇಗೆ? ನನಗಿದ್ರ ಬಗ್ಗೆ ಏನೂ ಗೊತ್ತೇ ಇಲ್ವಲ್ಲ. ಅದೊಂಥರ ಮೆಮೊರೇಬಲ್ ಡೇಸ್ ಗೊತ್ತಾ? ಅಷ್ಟು ದಿನ ಎಷ್ಟೋ ಹುಡುಗರು ನನ್ನ ಹಿಂದೆ ಬಿದ್ದಿದ್ರು. ಐ ವಾಸ್ ಅ ಬ್ಯೂಟಿ ಕ್ವೀನ್ ಇನ್ ಮೈ ಕಾಲೇಜ್. ಎಷ್ಟೋ ಹೆಸರಿದ್ದವರು, ಆಸ್ತಿ ಇದ್ದವರು ನನ್ನ ಹಿಂದೆ ಕ್ಯೂ ಅಲ್ಲಿ ನಿಂತಿದ್ರು, ನನಗೆ ಪ್ರಪೋಸ್ ಮಾಡಿದ್ರು. ಆದರೆ ನಾನು ಯಾರಿಗೂ ಇಂಪ್ರೆಸ್ ಆಗಿರಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ನಾನು ಶರತ್ನ ನೋಡಿದಾಗ, ಈ ಮೂವಿಲೆಲ್ಲ ಹೇಳ್ತಾರಲ್ಲ, ಮನಸ್ಸಲ್ಲಿ ಚಿಟ್ಟೆ ಹಾರಿದಾಗಾಯ್ತು, ತಂಗಾಳಿ ಬೀಸ್ದಂಗಾಯ್ತು ಅಂತ, ಎಕ್ಸಾಕ್ಟ್ಲಿ ಹಾಗೆ ಫೀಲ್ ಆಯ್ತು ಗೊತ್ತಾ. ಹಿ ವಾಸ್ ದ ಮೋಸ್ಟ್ ಹ್ಯಾಂಡ್ಸಮ್ ಬಾಯ್ ಅಂತ ಅನ್ಸ್ಬಿಡ್ತು. ಅವನ ಲುಕ್, ಅವನ ಸ್ಟೈಲ್, ಅವನ ಆಟಿಟ್ಯೂಡ್, ಅವನ ಗ್ರೇಸ್, ಅದೊಂಥರ ಮೆಮೊರೇಬಲ್ ಮೂಮೆಂಟ್ಸ್ ಗೊತ್ತಾ. This one. ಏನಾಯ್ತು? ಅವನ್ನ ನೋಡಲ್ಲಿ, ಚಿಕ್ಕ ಮಕ್ಕಳು ತಿನ್ನೋ ಐಸ್ ಕ್ರೀಮ್ನ ತಿಂತಾ ಇದ್ದಾನೆ. ಇಷ್ಟು ದೊಡ್ಡವರಾಗಿ ಮಕ್ಕಳು ಐಸ್ ಕ್ರೀಮ್ ತಿಂತಿದಾರ. ಮಕ್ಕಳ ಐಸ್ ಕ್ರೀಮ್ ತಗೊಂಡಿದ್ದೀರಾ? ತಿನ್ನಿ ಬ್ರೋ. ಚೀರ್ಸ್. ಡ್ರಿಂಕ್ ಆರ್ಡರ್ ಮಾಡಿದ್ಯಾ ಅಣ್ಣ? ನಿಜ ಶಾನ್ವಿ, ಅಂಬಿಕಾ ನೋಡ್ತಾ ನೋಡ್ತಾ ನಾನು ಏನು ಆರ್ಡರ್ ಮಾಡಿದ್ದೆ ಅಂತ ನನಗೆ ಗೊತ್ತೇ ಆಗಿಲ್ಲ.
ವಾಸ್ ಸೋ ಎಂಬ್ರೆಸಿಂಗ್ ಯುನೋ. ಛೇ, ನಾನಿರ್ಬೇಕಿತ್ತು ಅವಾಗ. ನೀನು ಎಂಬ್ರಾಸ್ ಆದಾಗ ನಿನ್ನ ಫೇಸ್ ಎಕ್ಸ್ಪ್ರೆಷನ್ ನೋಡಬೇಕಿತ್ತು. ನಿನ್ನಗೂ ನಿನಗೆ ಅವತ್ತಲ್ಲಿ ನನ್ನ ಪಾಡು ನನಗೆ. ಅಂಬಿಕನು ಹೀಗೆ ನಗ್ತಾ ಇದ್ಲು. ಇನ್ನೇನು ಮತ್ತೆ, ಆ ಚಿಕ್ಕ ಮಗು ಬಂದು ನಿಂಗೆ ಚಿಯರ್ಸ್ ಅಂದಾಗ ನಿನ್ನ ಮುಖ ನೋಡಬೇಕಿತ್ತು. ಮಿಸ್ ಆಯಿತು. ಇದಕ್ಕೆ ಕಾಯ್ತಾ ಇರ್ತೀಯಲ್ಲ. ಸರಿ ಆಯಿತು. ಮುಂದೇನಾಯ್ತು ಹೇಳು. ಐ ಆಮ್ ವೆರಿ ಕ್ಯೂರಿಯಸ್ ಟು ನೋ. ನೋಡು, ಈ ಸ್ಪ್ರೀಡ್ ಬೇಕರ್ ಥರ ನನ್ನ ಮಧ್ಯದಲ್ಲಿ ಮಾತಾಡಲ್ಲ. ನೀನು ಅದಕ್ಕಿಂತ ಮಾತಾಡ್ಸಿದ್ಯಾವಾಗ, ಅವ್ರಿಗೆ ಪ್ರಪೋಸ್ ಮಾಡಿದ್ಯಾವಾಗ, ತಕ್ಷಣ ಒಪ್ಕೊಂಬಿಟ್ರಾ ಅಥವಾ ನೀನು ಅವತ್ತೇ ಪ್ರಪೋಸ್ ಮಾಡಿದ್ಯಾ, ಬೇರೆ ದಿನ ಪ್ರಪೋಸ್ ಮಾಡಿದ್ಯಾ? ಇದನ್ನೆಲ್ಲ ಮನೆಯವ್ರಿಗೆ ಹೇಳಿದ್ಯಾ? ಹಲೋ, ಕಾಮ್ ಡೌನ್. ನಿಧಾನಕ್ಕೆಲ್ಲ ಹೇಳ್ತೀನಿ. ನನಗೆ ಕೆಫೆಯಿಂದ ಹೋಗೋದಕ್ಕೆ ಇಷ್ಟನೇ ಇರಲಿಲ್ಲ. ಅವಳನ್ನ ನೋಡ್ತಾನೇ ಇರಬೇಕು, ಅವಳ ಜೊತೆ ಮಾತಾಡ್ತಾನೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಅವಳು ಇನ್ನೇನು ಕೆಫೆಯಿಂದ ಆಚೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ಲು. ಅಷ್ಟರಲ್ಲಿ ಮಳೆ, ಥ್ಯಾಂಕ್ಸ್ ಟು ರೈನ್, ಜೋರಾಗಿ ಮಳೆ ಬರೋದಕ್ಕೆ ಶುರು ಆಯಿತು. ಆಟೋ ಅಂಬಿಕಾ, ಆಟೋದವರು ಒಬ್ರು ಬರ್ತಿಲ್ಲ ಕಣೆ, ಲೇಟ್ ಆಗ್ತಿದೆ. ಇರು, ನಾನು ಟ್ರೈ ಮಾಡ್ತೀನಿ. ಆಟೋ ಹಲೋ, ಮಳೆ ತುಂಬಾ ಜೋರಾಗಿ ಬರ್ತಾ ಇದೆ. ಆಟೋ ಸಿಗಟ್ ಡೌಟು. ಇಫ್ ಯು ಡೋಂಟ್ ಮೈಂಡ್ ನಾನು ಡ್ರಾಪ್ ಮಾಡ್ಲಾ? ಎಸ್. ಕಮ್. ಮಾಯಾ, ಅವ್ರು ಯಾರು ಅಂತಾನೆ ಗೊತ್ತಿಲ್ಲ. ಏನ್ ಮಾಡ್ತಿದ್ಯಾ? ಥ್ಯಾಂಕ್ ಯು ಸೋ ಮಚ್. Hey, it's okay. No problem. By the way, I'm Sharat. ಓ ಶರತ್, ಐ ಆಮ್ ಮಾಯಾ. Hi. ಅವಳು ನನ್ನ ಫ್ರೆಂಡ್ ಅಂಬಿಕಾ ಅಂತ. ನಾವಿಬ್ರು ಒಂದೇ ಅನಾಥಾಶ್ರಮದಲ್ಲಿ ಬೆಳೆದಿದ್ದು, ಇಬ್ರು ಒಂದೇ ಸ್ಕೂಲಲ್ಲೂ ಓದಿದ್ದು, ಒಂದೇ ಹಾಸ್ಟೆಲಲ್ಲಿ ಇರೋದು. ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್. Oh, interesting. Chocolates? ಥ್ಯಾಂಕ್ ಯು. ಅಂಬಿಕಾ, ತಗೊಳ್ಳೆ. ಅವಳು ಹಾಗೇನೆ, ಸ್ವಲ್ಪ ಸಂಕೋಚ ಜಾಸ್ತಿ. ಆಕ್ಚುಲಿ ನಂಗೆ ಈ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ಇನ್ಫ್ಯಾಕ್ಟ್ ಅಂಬಿಕಾಗೂ ಇದಂದ್ರೆ ತುಂಬಾ ಇಷ್ಟ. ನಮ್ ಟೇಸ್ಟ್ ಒಂದೇ ತರ. ಮಾಯಾ, ಯಾಕೆ ಇಷ್ಟೆಲ್ಲ ಹೇಳ್ತಿದ್ಯಾ? ಅಂದ್ರೆ ಅವರಿಗೆ ಇದನ್ನೆಲ್ಲ ಕೇಳೋದಕ್ಕೆ ಇಂಟ್ರೆಸ್ಟ್ ಇದೆಯೋ ಇಲ್ವೋ? ನೀನ್ ನೋಡಿದ್ರೆ ಒಂದೇ ಸಮನೆ ಮಾತಾಡ್ತಾನೇ ಇದೆಯಾ? ಇಂಟ್ರೆಸ್ಟ್ ಇದೆ. ಆ್ಯಕ್ಚುಲಿ ತುಂಬಾ ಇಂಟ್ರೆಸ್ಟ್ ಇದೆ. ಕಾರ್ ಓಡಿಸುವಾಗ ರಸ್ತೆ ನೋಡಿದ್ರೆ ಒಳ್ಳೇದು. ಕನ್ನಡಿಯಲ್ಲಿ ಬೇರೆ ಏನೋ ನೋಡಿದ್ರೆ ಆಕ್ಸಿಡೆಂಟ್ ಆಗೋಗತ್ತೆ. ಸ್ಟಾಪ್. ಓ, ಬಂದೇ ಬಿಡ್ತಾ? ನಾನು ಲಿಫ್ಟ್ ಕೊಟ್ಟಿದ್ದು
ಅಂಬಿಕಾಗೆ ಇಷ್ಟ ಆಗಿಲ್ಲ ಅಂತ ಅನ್ಸುತ್ತೆ. ಟ್ರೆಡಿಷ್ನಲ್ ಆಗಿ ಬೆಳೆದಿರೋ ಹುಡುಗಿ ಅಲ್ವಾ, ಯಾರೋ ಸ್ಟ್ರೇಂಜರ್ ಲಿಫ್ಟ್ ಕೊಟ್ಟು ರೇರ್ ವ್ಯೂ ಮಿರರಲ್ಲಿ ನೋಡ್ತಾ ಇದ್ರೆ ಯಾವ ಹುಡುಗಿಗಾದ್ರೂ ಮುಜುಗರ ಆಗೇ ಆಗುತ್ತೆ ತಾನೆ. ಮೋಸ್ಟ್ಲಿ ಅವತ್ತು ಅವಳ ದೃಷ್ಟಿಲಿ ನಾನು ಅವಳ ಜೊತೆ ಫ್ಲರ್ಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ನು ಅಂತ ಅನಿಸುತ್ತೆ. ಒಳ್ಳೆ ಪೊರ್ಕಿ ಥರ ಕಾಣಿಸ್ತಾ ಇದ್ದೆ ಅಂತ ಅನಿಸುತ್ತೆ. ಶಾನ್ವಿ, ಸರಿ ಸರಿ, ಯು ಕಂಟಿನ್ಯೂ. ನಮ್ ಶರತ್ತು ಫಸ್ಟ್ ಮೀಟ್ ಮಾಡಿದಾಗ ಚಾಕ್ಲೇಟ್ ಬೇರೆ ಕೊಟ್ನಾ? ಎಸ್. ಆಮೇಲೆ ಮತ್ತೆ ಯಾವಾಗ ಭೇಟಿ ಆದ್ರಿ? ತುಂಬಾ ಬೇಗ, ಯಾಕಂದ್ರೆ ಡೆಸ್ಟಿನಿನೇ ಹಾಗಿತ್ತು, ನಾವು ಮತ್ತೆ ಮೀಟ್ ಮಾಡಬೇಕು ಅಂತ. ಶರತ್ ನನ್ನವನು ಅಂತ ಮೊದಲೇ ಡಿಸೈಡ್ ಆಗೋಗಿ. ಹಲೋ ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ನಿಮ್ಮಲ್ಲಿ ಯಾರು ಹಾಡು ಹೇಳೋರಿದ್ರೆ ಬನ್ನಿ, ಯಾರು ಬೇಕಾದ್ರೂ ಬರ್ಬೋದು. ಅಂಬಿಕಾ ಗೋ. ಮಾಯಾ ಸುಮ್ಮನಿರು. ಅಂಬಿಕಾ, ಅದೆಲ್ಲ ನನಗೆ ಗೊತ್ತಿಲ್ಲ. ನೀ ಚೆನ್ನಾಗಿ ಹಾಡ್ತೀಯ ತಾನೆ, ಹಾಡಬೇಕು ಅಷ್ಟೇ. ಯು ಸಿಂಗ್ ಪ್ಲೀಸ್ ಪ್ಲೀಸ್, ಒಂದ್ಸತಿ ಹಾಡಿ ಅಲ್ಲ, ಚೆನ್ನಾಗಿರುತ್ತೆ. ಯಾ ಅಂಬಿಕಾ, ಕಮ್ ಆನ್. ಐ ಡೋಂಟ್ ನೋ, ಗೋ. ಗೋ 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 ಗೋ. ಅಂಬಿಕಾ 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 ಅಂಬಿಕಾ. Wow! Fantastic! Mind blowing! ಟೂ ಡೇಸ್ ಆಗುತ್ತೆ, ವರ್ಕ್ ಟ್ರಿಪ್ ಅಲ್ವಾ, ಆಮೇಲೆ ಹೇಳೋಕ್ಕಾಗಲ್ಲ, ಎಕ್ಸ್ಟೆಂಡ್ ಆದರೂ ಆಯಿತು. ಓಕೆ ಓಕೆ, ಟೇಕ್ ಕೇರ್. ಥ್ಯಾಂಕ್ ಯು ಶರತ್, ನೀವು ಇಷ್ಟೊಂದು ಕೇರ್ ತೋರಿಸಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ಫೋನಲ್ಲಿ ಮಾತಾಡ್ತಾ ಇರ್ಬೋದು, ಪದೇ ಪದೇ ನಿಮಗೆ ಫೋನ್ ಮಾಡಿ ತಲೆ ತಿಂತಿರ್ತೀನಿ, ಆಯಿತಾ? ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮಾಯಾ, ನಿಮ್ಮ ರೂಮ್ಮೇಟ್ ಇದ್ದಾರಲ್ಲ, ನೀವು ಅವ್ರನ್ನೂ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀರಾ? ಹೇಳದ್ನಲ್ಲ ವರ್ಕ್ ಟ್ರಿಪ್ ಅಂತ. ಆಮೇಲೆ ಅವಳನ್ನ ಕರ್ಕೊಂಡು ಹೋಗೋಕ್ಕೂ ಆಗ್ತಾ ಇರಲಿಲ್ಲ, ಅವಳಿಗೆ ಹುಷಾರಿಲ್ಲ. ವಾಟ್, ಹುಷಾರಿಲ್ವಾ? ಏನಾಯಿತು? ಜ್ವರ ಅಂತ ಹೇಳ್ತಿದ್ಲು, ರೆಸ್ಟ್ ಮಾಡಿದರೆ ಸರಿ ಹೋಗ್ಬೋದು, ಅದಕ್ಕೆ ಅವಳು ರೂಮಲ್ಲಿ ಒಬ್ಬಳೇ ಉಳ್ಕೊಂಡಿದ್ದಾಳೆ. ಏನು? ಆ ಅಂಬಿಕಂಗೆ ಹುಷಾರಿಲ್ಲ ಅಂತ ನೀನೇ ಹೇಳ್ಬಿಟ್ಯಾ? ಆದರೆ ಅದು ನಾನು ಮಾಡಿದ ದೊಡ್ಡ ಮಿಸ್ಟೇಕ್ ಅಂತ ನನಗೆ ಅವತ್ತು ಅರ್ಥ ಆಗಿರಲಿಲ್ಲ. ಅದೇನಾದರೂ ನನಗೆ ಅವತ್ತೇ ಅರ್ಥ ಆಗಿದ್ದಿದ್ರೆ ನಾನು ಶರತ್ಗೆ ಈ ವಿಷಯ ಹೇಳ್ತಾನೆ ಇರಲಿಲ್ಲ. ನಾನು ಈಸಿಯಾಗಿ ಹೋಗ್ಬೇಕಾಗಿದ್ದು ನನ್ನ ದಾರಿಗೆ ನಾನೇ ಕಲ್ಲು ಮುಳ್ಳು ಹಾಕೊಂಡ್ಬಿಟ್ಟೆ.
ಹಾಯ್